ಕೋಲಾರ ಮತ್ತು ಬೆಂಗಳೂರು ಕಡೆಗೆ ಶಾಸಕೀಯ ವಾಹನಗಳು ಓಡಾಡ್ತಾ ಇದ್ದಾವೆ. ಅದಕ್ಕೆ ದಾಖಲೆಗಳು ಶುದ್ಧ ದಾಖಲೆಗಳೇ ಇರೋದಿಲ್ಲ. ನೋಡ್ರಿ, ಮೊನ್ನೆ FC ಮಾಡಿದ್ದೀರಿ ಅಂತ RTO ಅವ್ರು ಕೇಳ್ತಾರೆ. ಇಂಥ ಗಾಡಿಗೆ FC ಮಾಡೋದಕ್ಕೆ ಹೇಗ್ ಬರುತ್ತೆ? ಇದರಲ್ಲಿ ಒಂದೇ ಒಂದು ಮಿರರ್ ಇಲ್ಲ, ಒಂದು ಗ್ಲಾಸ್ ಇಲ್ಲ. ಈ ಗಾಡಿಯಲ್ಲಿ ಸ್ಕೂಲ್ ಮಕ್ಕಳು ಸಹ ಬಾಡಿಗೆ ಓಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಶಾಲಾ ವಾಹನಕ್ಕೆ ಉಪಯೋಗಿಸಿಕೊಂಡು ಹೆಚ್ಚು ಮಕ್ಕಳಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಆಗ್ತಾರೆ? ಇದಕ್ಕೆಲ್ಲ ಮೂಲ ಹೊಣೆ ನಮ್ಮ ಭಾಗದ ಏನು KGF RTO ಇದ್ದಾರೆ, ಆಮೇಲೆ ಬ್ರೇಕ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರೇ ಮೂಲ ಕಾರಣ ಆಗ್ತಾರೆ. ಸುಮಾರು ಹಲವಾರು, ಇದೊಂದೇ ಬಸ್ ಅಲ್ಲ, ಹಲವಾರು ಪ್ರೈವೇಟ್ ಬಸ್ಸುಗಳು, ಶಾಲಾ ಕಾಲೇಜ್ ಬಸ್ಸುಗಳು ಈ ತರ ಪದ್ಧತಿಗೆ ಬಂದಿದ್ದಾವೆ. ಯಾವುದೇ ಒಂದು ಗಾಡಿನ ಪರಿಶೀಲನೆ ಮಾಡ್ತಾ ಇಲ್ಲ. ಆಮೇಲೆ ಹೆವಿ ಟೆನ್ನೇಜ್ ವೆಹಿಕಲ್ಗಳು, ಹೆವಿ ಲಾರಿಗಳು ಈ ಭಾಗದಲ್ಲಿ ಓಡಾಡುತ್ತೆ. ಏನ್ ಟೆನ್ನೇಜ್ ಕೆಪಾಸಿಟಿ ಒಂದು 18 ಟನ್ ಇದ್ರೆ 30 ಟನ್ 35 ಟನ್ ಎತ್ಕೊಂಡು ಹೋಗುವಂತ ಸಂದರ್ಭ ನಮ್ಗಾಗಿದೆ. ಈ ಭಾಗದಲ್ಲಿ ಶಾಲಾ ಮಕ್ಕಳು ಓಡಾಡುವಂತ ಜಾಗ ಇದು. ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳಿಗೆ ಏನಾಗ್ಬೇಕು? ದಯವಿಟ್ಟು ಕೂಡಲೇ ಸಂಬಂಧಪಟ್ಟಂತೆ ಏನು ಸಾರಿಗೆ ಮಂತ್ರಿಗಳಿದ್ದಾರೆ, ನಮ್ಮ RTO ಅವ್ರ ಪರವಾಗಿ ಗಮನ ಹರಿಸಬೇಕು. ಗಮನ ಹರಿಸಿ ಇಂಥ RTOನ ಸಸ್ಪೆಂಡ್ ಮಾಡ್ಬೇಕು. ಸಸ್ಪೆಂಡ್ ಅಲ್ಲ, ಡಿಸ್ಮಿಸ್ ಮಾಡ್ಬೇಕು ದಯವಿಟ್ಟು. ಯಾಕಂದ್ರೆ ಇಲ್ಲಿ 35ರಿಂದ 40 ಬಸ್ಗಳು, ಶಾಸಕೀಯ ಬಸ್ಗಳು, ಶಾಲಾ ವಾಹನಗಳು ಹೆಚ್ಚಿದಾವೆ. ಯಾವುದೇ ಒಂದು ಶಾಲಾ ವಾಹನಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇಲ್ಲ. ನೇರವಾಗಿ ಸ್ಕೂಲ್ಗೆ ಹೋಗ್ತಾರೆ, ಹೋಗಿ ಆಫೀಸಲ್ಲಿ ಕುತ್ಕೊಂಡು ಅವ್ರೇನೋ ಕೊಟ್ಟಿದ್ದನ್ನ ತಗೊಂಡು ಬರ್ತಾ ಇದ್ದಾರೆ. ಶಾಲಾ ವಾಹನಗಳು ಪರಿಶೀಲನೆ ಮಾಡ್ತಾನೆ ಇಲ್ಲ. ಶಾಸಕೀಯ ವಾಹನಗಳನ್ನ ಕೇಳಿದಾಗ ಇದಕ್ಕೆ ನಾವು ಪರ್ಮಿಟ್ ಕೊಟ್ಟಿದ್ದೀವಿ ಅಂತೀವಿ. ಯಾವ ರೀತಿ ಇದೆ ನೋಡಿ, ಬಸ್ಸು ಹೆಂಗ್ ಪರ್ಮಿಟ್ ಕೊಟ್ಟಿದ್ದಾರೆ, ಮೇಲೆ ನೋಡಿ ಉದುರೋಗೋ ಪರಿಸ್ಥಿತಿಯಲ್ಲಿದೆ. ದಯವಿಟ್ಟು ಕೂಡಲೇ ಈ ಭಾಗದ RTO ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಈ ಏನು ಬ್ರೇಕ್ ಇನ್ಸ್ಪೆಕ್ಟರ್ಗಳಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ನಾವು DC ಅವರಿಗೆ ಮಾನ್ಯ ಸಾರಿಗೆ ಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂತ ಇದೀವಿ. ಸುಮ್ನೆ ಹಂಗ್ ಟಚ್ ಮಾಡಿದ್ರೆ ಕ್ಲೀನ್ ಆಗಿ ಬಂದ್ಬಿಡುತ್ತೆ. ನೋಡಿದ್ರ ಹೇಗಿದೆ ಇದು? ಇದಕ್ಕೆ FC ಮಾಡಿದೀವಿ ಅಂತಾರೆ. ನೋಡಿ ಹೆಂಗೆ ಇದನ್ನ ನೋಡ್ರಿ, ಇದಕ್ಕೆ FC ಕೊಟ್ಟಿದೀವಿ. ಒಂದೇ ಒಂದು ಗ್ಲಾಸ್ ಇಲ್ಲ. ಇಲ್ಲಿ ನೋಡಿ, ಒಂದೇ ಒಂದು ಸರಿಯಾಗಿ ಗಾಡಿ ವ್ಯವಸ್ಥೆ ಇದೆಯಾ? ಪರಿಶೀಲನೆ ಮಾಡಿ ರಸ್ತೆಗೆ ಬಿಡ್ಬೇಕು ಗಾಡಿಗಳನ್ನ. ಶಾಲಾ ಮಕ್ಕಳು ಓಡಾಡ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ? ದಯವಿಟ್ಟು ಇದಕ್ಕೆ ಹೊಣೆ ಆಗೋದೇ RTO ಅಧಿಕಾರಿಗಳಂತ ಹೇಳೋದಕ್ಕೆ ಬಯಸ್ತಾ ಇದೀನಿ. ನೋಡಿ, ಏನು ಅವರು ಪರಿಶೀಲನೆ ಮಾಡ್ಬೋದು, ಪೊಲೀಸ್ ಇಲಾಖೆನ ಜೊತೆಯಲ್ಲಿ ಇಟ್ಕೊಂಡು ಪ್ರತಿಯೊಂದು ವಾಹನನು ಪರಿಶೀಲನೆ ಮಾಡ್ಬೋದು. ಯಾಕೆ ಮಾಡ್ತಾ ಇಲ್ಲ ಅಂತ ನಮಗೂ ಗೊತ್ತಿಲ್ಲ. ಏನು ಅವರು ಆಮಿಷಕ್ಕೆ ಒಳಗಾಗಿ ಯಾವುದೇ ವಾಹನಗಳನ್ನ ಪರಿಶೀಲನೆ ಮಾಡ್ತಾ ಇಲ್ಲ ಅಂತ ಇಲ್ಲಿ ಕೇಳಿ ಬರ್ತಾ ಇದೆ. ನೋಡಿ ಯಾವ ರೀತಿ ಇದೆ ಈ ಗಾಡಿ, ಯಾವ ಪದ್ಧತಿಯಲ್ಲಿ ಇದಕ್ಕೆ ಹಾಗೆ FC ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇವರು ಸುಮಾರು ಲಾರಿಗಳು ರಾತ್ರಿ ಹೊತ್ತು ಏನು ಗ್ರಾನೈಟ್ ಲಾರಿಗಳು ಹೋಗುತ್ತೆ, ಆಮೇಲೆ ಜಲ್ಲಿ ಗಾಡಿಗಳು ಹೋಗುತ್ತೆ, ರಾತ್ರೋರಾತ್ರಿ ಗಾಡಿಗಳು ಹೋಗುತ್ತೆ. ಸುಮಾರು ಟೆನ್ನೇಜ್, ಹೆವಿ ಟೆನ್ನೇಜ್, ಡಬಲ್ ಟೆನ್ನೇಜ್ ಹಾಕೊಂಡು ಹೋಗ್ತಾರೆ. ಯಾವುದಕ್ಕೂ ಕಿವಿ ಕೊಡ್ತಾ ಇಲ್ಲ. ಯಾರಾದ್ರೂ ದೂರು ಕೊಟ್ಟಾಗ ಕೂಡ ಸಹ ಗಮನಿಸ್ತಾ ಇಲ್ಲ. ಯಾಕಂದ್ರೆ ಅವರು ಆಮಿಷಕ್ಕೆ ಒಳಗಾಗಿದ್ದಾರೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಏನು KSRTC ವ್ಯವಸ್ಥಾಪಕರಿದ್ದಾರೆ, ಅವ್ರ ಗಮನಕ್ಕೆ ಏನು ಈ ರೂಟಲ್ಲಿ ಗಾಡಿಗಳು ಓಡ್ತಾ ಇದ್ದಾವೆ ಸರಿಯಾಗಿ ಸಮಯಕ್ಕೆ ತಾವು ದಯವಿಟ್ಟು KSRTC ಬಸ್ಗಳನ್ನ ಓಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀವಿ. ನೀವು ಕರೆಕ್ಟ್ ಆಗಿ ಬಸ್ಗಳನ್ನ ಓಡಿಸಿದ್ದೇ ಆದಲ್ಲಿ ಪ್ರೈವೇಟ್ ಬಸ್ಗಳು ಈ ಪರಿಸ್ಥಿತಿ ಬರೋದಕ್ಕೆ ಆಗೋದಿಲ್ಲ. ತಾವು ದಯವಿಟ್ಟು ಕೂಡಲೇ ನಮ್ಮ ಏನು KSRTC ಇದಾವೆ ಅದನ್ನ ಟೈಮ್ ತಕ್ಕಂತೆ ಓಡಿಸ್ಬೇಕಂತ ತಮ್ಮಲ್ಲಿ ಮನವಿ.